ಮೊದಲಿಗೆ ನೀವು ಇಲ್ಲಿ ನೋಡ್ಬೋದು ಮತದಾರರ ಹೆಸರು, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಐಡೆಂಟಿಟಿ ಕಾರ್ಡ್ ನಂಬರ್, ಹಾಗೆ ಇಲ್ಲಿ ಕ್ರಮ ಸಂಖ್ಯೆ, ವಿಧಾನಸಭಾ ಕ್ಷೇತ್ರ, ಹಾಗೆ ನಾವು ಎಲ್ಲಿ ವೋಟ್ ಮಾಡಿರ್ತೀವಿ ಅದೆಲ್ಲ ಇರ್ತದೆ. ಮತ್ತು ನಮ್ಮ ರಾಜ್ಯದ ಹೆಸರು ಕೂಡ ಇರುತ್ತೆ. ಹಾಗೆ ಇಲ್ಲಿ ಪಿನ್ ಕೋಡ್ ಇರುತ್ತೆ. ನೆಕ್ಸ್ಟಲ್ಲಿ ಬಂದುಬಿಟ್ಟು ಒಂದು QR ಕೋಡ್ ಕೊಟ್ಟಿರ್ತಾರೆ. ಅದರ ನೆಕ್ಸ್ಟಲ್ಲಿ ಬಂದುಬಿಟ್ಟು ನಿಮ್ಮ ಭಾವಚಿತ್ರ ಅಂದರೆ ನಿಮ್ಮ ಫೋಟೋ ಇರುತ್ತೆ. ಇನ್ ಕೇಸ್ ನಿಮಗೆ ಆ ಫೋಟೋ ಬೇಡ ಅಂದರೆ, ಹೊಸ ಫೋಟೋ ಬೇಕು ಅಂದರೆ ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇಲ್ಲಿ ಅಂಟಿಸ್ಬೋದು. ಸೊ ನೆಕ್ಸ್ಟ್ ಮೈನ್ ಬಂದುಬಿಟ್ಟು ಇಲ್ಲಿ 2002 ಇಸವಿಯಲ್ಲಿ ನಿಮ್ಮದು ವೋಟರ್ ID ಇದೆ ಅಂದರೆ ನಿಮ್ಮ ಡೀಟೇಲ್ಸನ್ನು ಈ ಬಾಕ್ಸ್ನಲ್ಲಿ ಅಂದರೆ ಲೆಫ್ಟ್ ಸೈಡ್ ಇರೋ ಬಾಕ್ಸ್ನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ 2002 ಇಸವಿಯಲ್ಲಿ ವೋಟರ್ ID ಇಲ್ಲ ಅಂದರೆ ನಿಮ್ಮ ಡೀಟೇಲ್ಸನ್ನು ರೈಟ್ ಸೈಡ್ ಬಾಕ್ಸ್ನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ನನ್ನ ತಂದೆಯ ಫಾರ್ಮನ್ನು ಫಸ್ಟ್ ಫಿಲ್ ಮಾಡ್ತಿದ್ದೇನೆ. ಮೊದಲನೇದಾಗಿ ಮತದಾರರ ಹೆಸರು ಅಂದರೆ ನನ್ನ ತಂದೆಯ ಹೆಸರನ್ನು ಈಗ ನಾನು XY ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ನಾನು ಆವಾಗಲೇ ಹೇಳಿದಾಗೆ BLO ರವರಿಂದ ಮೊದಲೇ ಫೋಟೋ ತೆಗೆದುಕೊಂಡಿಟ್ಟಿರುವ 2002 ಇಸವಿಯ ಆ ಸಂಖ್ಯೆ ಏನಿರ್ತದೋ ಅದನ್ನು ಇಲ್ಲಿ ಬರೀಬೇಕಾಗುತ್ತೆ. ಅಂದರೆ ಆ ಸಂಖ್ಯೆಯಲ್ಲಿ ಇರಲಿಲ್ಲ ಅಂದರೆ ಡ್ಯಾಶ್ ಆಗಿ ಬಿಟ್ಟಿರ್ಬೋದು. ನೆಕ್ಸ್ಟ್ ಸಂಬಂಧಿ ಹೆಸರು ಅಂದರೆ ನನ್ನ ತಂದೆಯ ಹೆಸರನ್ನು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಸಂಬಂಧ ಅಂತ ಅದನ್ನು ಬರಿಬೇಕು ಇಲ್ಲಿ. ನೆಕ್ಸ್ಟ್ ಜಿಲ್ಲೆ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ, ಅದನ್ನು ಬರೆದಿದ್ದೀನಿ. ನೆಕ್ಸ್ಟ್ ನೋಡಿದರೆ ರಾಜ್ಯ ನಮ್ಮದು ಕರ್ನಾಟಕ, ಅದನ್ನು ಕೂಡ ನಾನು ಬರೆದಿದ್ದೀನಿ. ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರದ ಹೆಸರು ನಮ್ಮದು ಬೆಳ್ತಂಗಡಿ, ಅದನ್ನು ಬರೆದಿದ್ದೀನಿ. ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಅದನ್ನು ಕೂಡ ನಾನು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಭಾಗಸಂಖ್ಯೆ ನಮಗೆ ಮೊದಲೇ BLO ರವರಿಂದ ನಾವು ಕಲೆಕ್ಟ್ ಮಾಡಿರ್ತೀವಿ, ಆ ಸಂಖ್ಯೆಯನ್ನು ನಾವು ಬರಿಬೇಕು. ನೆಕ್ಸ್ಟ್ ಕ್ರಮ ಸಂಖ್ಯೆ ಅದನ್ನು ಕೂಡ ನಾವು ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಬಾಕ್ಸ್ನಲ್ಲಿ ಜನ್ಮ ದಿನಾಂಕ ಅಂದರೆ ನಮ್ಮ ಆಧಾರ್ ಕಾರ್ಡಲ್ಲಿ ಹೇಗುಂಟು ಜನ್ಮ ದಿನಾಂಕ ಅದನ್ನು ಬರಿಬೇಕಾಗುತ್ತೆ. ಅಂದರೆ ಅಲ್ಲಿ 01 ಇದ್ದರೆ ಅದನ್ನು ಫಸ್ಟ್ 0 ಮೆನ್ಷನ್ ಮಾಡಲೇಬೇಕಾಗುತ್ತೆ, ಅದನ್ನು ಅದೇ ಥರ ಬರಬೇಕು. ನೆಕ್ಸ್ಟ್ ನೋಡೋದಾದರೆ ಆಧಾರ್ ಕಾರ್ಡ್ ಸಂಖ್ಯೆ, ನಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಅದೇ ಥರ ಮೆನ್ಷನ್ ಮಾಡಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ಸಂಖ್ಯೆ ಇದೆ ಅದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ತಂದೆ ಅಥವಾ ಪೋಷಕರ ಹೆಸರು ಅಂದರೆ ನಮ್ಮ ತಂದೆಯ ಹೆಸರಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ತಂದೆ, ಪೋಷಕರ ಮತದಾರ ಭಾವಚಿತ್ರ ಗುರುತಿನ ಸಂಖ್ಯೆ ಲಭ್ಯವಿದ್ದರೆ ಅದನ್ನು ಬರಿಬೇಕು, ಇಲ್ಲದಿದ್ದರೆ ಬರಿಬೇಕಂತಿಲ್ಲ. ನೆಕ್ಸ್ಟ್ ತಾಯಿಯ ಹೆಸರು ಎಂತ ಉಂಟು ಅದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ತಾಯಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದರೆ ಬರಿಬೋದು, ಇಲ್ಲದಿದ್ದರೆ ಹಾಗೆ ಬಿಡ್ಬೋದು. ನೆಕ್ಸ್ಟ್ ಸಂಗಾತಿಯ ಹೆಸರು ಅಂದರೆ ಸಂಗಾತಿಯ ಹೆಸರನ್ನಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಸಂಗಾತಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಲಭ್ಯವಿದ್ದರೆ ಅದನ್ನು ಬರಿಬೇಕು, ಇಲ್ಲದಿದ್ದರೆ ಬಿಡ್ಬೋದು. ನೆಕ್ಸ್ಟ್ ಲಾಸ್ಟ್ಗೆ ನೋಡೋದಾದರೆ ಅಲ್ಲಿ ಸಿಗ್ನೇಚರ್ ಹಾಕಬೇಕು. ಅಲ್ಲಿ ನಾವೇ ಸೈನ್ ಹಾಕೋದಾದರೆ ಸ್ವತಃ ಅಂತ ಬರೀಬೇಕು, ಇಲ್ಲದಿದ್ದರೆ ದೂರದಲ್ಲಿ ಎಲ್ಲ ಇರ್ತಾರಲ್ವ ಅವ್ರದ್ದೆಲ್ಲ ಸಿಗ್ನೇಚರ್ ಆಗಲಿಕ್ಕೆ ಅವ್ರು ಬರಲಿಕ್ಕೆ ಕಷ್ಟ ಆಗ್ತದಲ್ಲ. ಹಾಗೆ ಇದ್ದರೆ ಯಾರು ಸೈನ್ ಹಾಕ್ತಾರೋ ತಂದೆಯ, ಹೆಂಡತಿಯ, ಅದು ಅವರದ್ದು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಫಾರ್ಮ್ ಫಿಲ್ ಮಾಡುವ ದಿನಾಂಕವನ್ನು ಬರಿಬೇಕಾಗುತ್ತೆ. ಇಲ್ಲಿ BLO ಅವರು ಸಿಗ್ನೇಚರ್ ಮಾಡ್ತಾರೆ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.